ವ್ಲಾಗು ಅಂತಂದರೆ ಮೆಂತ್ಯ ಪಲಾವ್ ಎಲ್ಲರೂ ಮಾಡ್ತೀರ. ನಾನು ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೇಕಾಗಿರೋ ಸಾಮಗ್ರಿಗಳು ನೋಡಿ: ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಈರುಳ್ಳಿ, ಟೊಮೊಟೊ. ಇದು ಮೆಂತ್ಯ ಸೊಪ್ಪು ಎಷ್ಟಿದೆ? 4 ಕಟ್ಟಿದೆ. ಇಷ್ಟು ಹಾಕಿ ಮಾಡೋಣ. ಜಾಸ್ತಿ ಮೆಂತ್ಯ ಪಲಾವ್ ಅಂದರೆ ಮೆಂತ್ಯ ಸೊಪ್ಪು ಜಾಸ್ತಿ ತೊಗೊಬೇಕು, ಕ್ವಾಂಟಿಟಿ ಜಾಸ್ತಿ ಇರಬೇಕು. ಓಕೆನಾ? ಬೇಗ ಮಾಡ್ತೀನಿ. ಇದನ್ನು ತುಂಬ ಇಲ್ಲ, ಒಂದು 10-15 ನಿಮಿಷದಲ್ಲಿ ಹಾಕೋ ವಿಡಿಯೋ ಇದು. ಅಲ್ಲಿ ಮಾಡೋಷ್ಟು ಟೈಮ್ ತೊಗೊಳುತ್ತೆ ಅಷ್ಟೇ. ಓಕೆನಾ? ಮಿಕ್ಸಿ ಜಾರ್ ಇಲ್ಲೇ ಇದೆ. ಮಿಕ್ಸಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿ ಒಗ್ಗರಣೆ ಮಾಡಿದ್ರೆ, ಕುಕ್ಕರ್ ಜೋಡಿಸಿದ್ರೆ ಮುಗೀತು ಮೆಂತ್ಯ ಪಲಾವ್. ಎಲ್ಲ ಕಟ್ ಮಾಡಿದ್ದೀನಿ, ಹಾಕಿದ್ದೀನಿ. ತೋರಿಸಿದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ ಚಕ್ಕೆ ಲವಂಗ ಹಾಕಲ್ಲ. ಯಾಕೆ ಹಾಕಲ್ಲ ಅಂದರೆ ನನಗೆ ಇಷ್ಟ ಆಗೋಲ್ಲ ಪಲಾವ್ ಎಲೆ ಆ ಥರದ್ದೆಲ್ಲ. ಆದರೆ ಜೀರಿಗೆ ಮಾತ್ರ ಕಂಪಲ್ಸರಿ ಹಾಕ್ತೀನಿ. ಜೀರಿಗೆ ಪಲಾವ್ಗೆ ಚೆನ್ನಾಗಿರುತ್ತೆ. ನೋಡಿ ಯಾರ್ಯಾರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮಲ್ಲಿ ಮಸಾಲೆ ಸ್ವಲ್ಪ ಕಮ್ಮಿ, ಹಾಗಾಗಿ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇವೆಲ್ಲ ಜಾಸ್ತಿ ಆಗ್ತದೆ ಅಷ್ಟೇ. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಪ್ಪ. ಸಾಕು, ಇಷ್ಟೇ ನುಣ್ಣಗೆ. ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಜೀರಿಗೆ ಪರಿಮಳ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಘಾಟು ಉಂಟು. ಸ್ವಲ್ಪ ಸೈಟೇಜ್ ಆಗ್ಬೋದು. ರುಬ್ಬಕ್ಕೆ ಈರುಳ್ಳಿ ಹಾಕ್ತೀನಿ. ಒಂದೊಂದು ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಯ್ತದೆ. ಅದನ್ನಷ್ಟು ಅವರೆಕಾಳು, ಈ ಹಂತದಲ್ಲಿ ಸಿಪ್ಪೆ ನೋಡಿ ಎಲ್ಲ ಸೌಂಡ್ ಬರ್ತಾ ಇದೆ, ದಡ್ಡ ಅಂತ. ಈ ಹಂತದಲ್ಲಿ ಏನು ಮಾಡಬೇಕು, ನಾವು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀವಲ್ಲ ಹಾಕ್ಬೇಕು. 4 ಕಟ್ಟಿದೆ ಮೆಂತ್ಯ ಸೊಪ್ಪು. ಆದಮೇಲೆ ಹೀಗೆ ಮಾಡಿದ್ರೆ ಸೊಪ್ಪಿನ ಕ್ವಾಂಟಿಟಿನೇ ಕಮ್ಮಿ ಆಗುತ್ತೆ. ನೋಡಿ ಎಷ್ಟು ಕಮ್ಮಿ ಆಯಿತು ಕ್ವಾಂಟಿಟಿ ಎಲ್ಲ. ಇದು ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ ಹೋಗಿದೆ. ಈಗ ಈ ಹಂತದಲ್ಲಿ ನಾವು ಮತ್ತೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಖಾರ ಮಸಾಲೆ ಹಾಕೋಣ. ಬೇಕಾದ್ರೆ ಒಣಮೆಣ್ಸಿನ್ಕಾಯಿನೂ ಬೆಳೆಸ್ಬೋದು. ಆದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತಾರೆ, ಅದು ಗ್ಯಾಸ್ಟ್ರಿಕ್ ಆಗಲ್ಲ.
ಕೆಲವರು ಹೇಳ್ತಾರೆ ಅಷ್ಟೇ. ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ. ನಾನು ಯಾಕೆ ಚಕ್ಕೆ ಲವಂಗ ಹಾಕಲ್ಲ ಪಲಾವ್ಗೆ ಅಂದರೆ, ಇದು ತರಕಾರಿ ಪಲಾವ್ ಅಲ್ಲ, ಮೆಂತ್ಯ ಪಲಾವ್. ಮೆಂತ್ಯ ಪರಿಮಳನೇ ಲೆಸ್ ಆಗಿಬಿಡುತ್ತೆ ಒಂದೊಂದು ಟೈಮ್, ಒಳ್ಳೆ ಮಸಾಲೆ ಪದಾರ್ಥಗಳಿದೆ. ಹಾಗಾಗಿ ಸ್ವಲ್ಪ ಮಸಾಲೆ ಪದಾರ್ಥಗಳಲ್ಲಿ ನಾನು ಕಮ್ಮಿ ಹಾಕ್ತೀನಿ ಅಷ್ಟೇ. ಕುದೀತಾ ಇರ್ಬೇಕಾದ್ರೆ ಕೈ ಎಳ್ತು ಸ್ವಲ್ಪ ಉಪ್ಪು, ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ಹಾಕಿ, 4 ಕಟ್ಟು ಸೊಪ್ಪಿಗೆ ಈ ಲೋಟದಲ್ಲಿ 1 ಲೋಟದಲ್ಲಿ 1 ಲೋಟ ಹಾಕ್ತೇವೆ, 1.5 ಲೋಟ. ಕುದೀತಿರೋ ಹಂತದಲ್ಲಿ ಅಕ್ಕಿ ತೊಳೆದಿಟ್ಟಿರ್ತೀವಲ್ಲ, ಅಕ್ಕಿ ಹಾಕೋದು. ಬೇಕು ಅಂದರೆ ಇದಕ್ಕೆ ಗರಂ ಮಸಾಲ ಸೇರಿಸ್ಬೋದು, ನಾವು ಸೇರಿಸಲ್ಲ, ಇಷ್ಟೇ. ನೋಡಿ ಈ ಥರ ಇರಬೇಕು. ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಮೆಂತ್ಯ ಪಲಾವ್ ಅಂದಮೇಲೆ ಅದ್ರ ಮೆಂತ್ಯ ಸೊಪ್ಪಿರಲ್ಲ, ಒಬ್ಬೊಬ್ಬರು ಮಾಡ್ತಾರೆ. ನಮ್ಮಲ್ಲಿ ಯಾವ್ದು ಮಾಡ್ತೀವೋ ಅದರ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಈ ಹಂತದಲ್ಲಿ ಒಂದ್ಸರಿ ಉಪ್ಪು ನೋಡ್ಕೊಂಬಿಡಿ. ಕರೆಕ್ಟಾಗಿದೆ. ಈ ಹಂತದಲ್ಲಿ ಕುಕ್ಕರ್ ಮುಚ್ಚಳ ಹಾಕೋಣ. ಒಂದು ವಿಸಿಲ್ ಕೂಗಲಿ, ಒಂದು ಸಾಕು. ಏನಕ್ಕೆ ಮೆಂತ್ಯ ಸೊಪ್ಪುಗೆ ಯಾವಾಗಲೇ ಇದು ಹಾಕಲಿಲ್ಲ ಅಂದರೆ ಈ ಥರ ನೋಡಿ ಹೇಗೆ ತೆಗೆದು ಬಿಸಿ ಇದೆ ಇದು ನೋಡಿ. ಹೀಗೆ ಸೊಪ್ಪಿರಬೇಕು, ಹೇಗೆ ತೆಗೆದ್ರೆ ಜಾಸ್ತಿ ಸೊಪ್ಪು ಸಿಗ್ತಾ ಇರಬೇಕು ರೈಸ್ಗಿಂತ. ನೋಡಿ ಈ ಥರ ಸೊಪ್ಪಿದ್ರೆ ಶುಗರ್ ಪೇಷಂಟಿಗೆ ರೈಸ್ ಕೊಡಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. 1 ಟೈಮ್ ತಿನ್ಬೋದು, ರೈಸೇ ತಿನ್ನಲ್ಲ ಅಂತಾರಲ್ಲ ಅವ್ರಿಗೆ. ಮತ್ತು ಇದು ಜೀರ್ಣಶಕ್ತಿಗೆ ಎಲ್ಲದಕ್ಕೂ ಒಳ್ಳೆಯದು. ಬನ್ನಿ ಟಿಫನ್ ಕೊಡೋಣ ಅವ್ರಿಗೆ. ಮತ್ತು ಇದು ಡೈಜೆಷನಿಗೆ ಒಳ್ಳೆಯದು, ABC ಎಲ್ಲ ಇದೆ ಅದರಲ್ಲಿ, ಪ್ರೋಟೀನು. ಹಾಗಾಗಿ ಯಥೇಚ್ಛಾಗಿ ಬಳಸಿ. ಕೂದಲು ಉದುರುತ್ತಾ ಇದ್ದರೆ, ಸ್ಕಿನ್ನಿಗೆ, ವೆಯ್ಟ್ ಲಾಸ್ ಎಲ್ಲದಕ್ಕೂ ಒಳ್ಳೆಯದು. ತುಂಬ ಇದೆ ಅಂತಾರೆ, ಇದರ ಮಾಹಿತಿ ಸ್ವಲ್ಪ ನಾನು ತಿಳ್ಕೊಂಡಿರೋ ಸ್ವಲ್ಪನೇ. ತುಂಬ ಜನ ತುಂಬ ತಿಳ್ಕೊಂಡಿರ್ತಾರೆ. ಅದರಲ್ಲಿ ನಮ್ಮ ಮನೇಲಿ ಮೆಂತ್ಯ ಪಲಾವ್ ಮಾಡಿದ್ರೆ ನಾವು ಮಸಾಲೆ ಪದಾರ್ಥಗಳು ಕಮ್ಮಿ ಹಾಕ್ತೀವಿ, ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ನೋಡಿ ಹೇಗೆ ಇದೆ ಅಂದರೆ ಹೀಗಿರಬೇಕು. ಶುಗರ್ ಪೇಷಂಟ್ ಮನೇಲಿದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಅದರವ್ರಿಗೆ ಈ ಥರ ಮಾಡಿಕೊಡ್ತಾರೆ, ಒಳ್ಳೆಯದು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ.